ನಿನ್ ರಾಮ ನಿನಗೋಸ್ಕರ ಬರ್ತಿದ್ದಾನೆ, ಅಲ್ಲಿ ನೋಡು. ನಿತ್ಯ ನಿತ್ಯ, ನಿಂಗೇನು ಆಗಿಲ್ಲ ಅಲ್ವಾ? ನಿಮ್ಗೇನಾಗಿಲ್ಲ, ನಿಮ್ಗೇನಾಗಿಲ್ಲ. ಆ ಅಮ್ಮನ ದಯದಿಂದ ಕ್ಷೇಮವಾಗಿದ್ದೀರಲ್ಲ. ನಿತ್ಯ, ನಿಂಗೇನು ಆಗಿಲ್ಲ ಅಲ್ವಾ? ನೀನ್ ಆರಾಮಾಗಿದ್ಯಲ್ವಾ? ನನಗೇನಾಗಿಲ್ಲ ರೀ. ನನ್ನಿಂದನೇ ನಿಮಗೆ ಹೀಗಾಯ್ತು. ನನ್ನ ಕಾಪಾಡಕ್ ಹೋಗಿ ನಿಮಗೆ ಏಟಾಯ್ತು. ತಪ್ಪಾಗೋಯ್ತು ರೀ. ನನ್ನ ಕ್ಷಮಿಸ್ರಿ, ನನ್ನ ಕ್ಷಮಿಸ್ರಿ. ನಿತ್ಯ ನಿತ್ಯ, ಕ್ಷಮಿಸ್ರಿ. ನಿತ್ಯ ಏನಿದು? ನಿನ್ ಕೈಯಲ್ಲಿ ಇದೇನ್ ಕಾಯ? ನೀನೇನ್ ತಪ್ಪು ಮಾಡಿದ್ಯಾ? ಮಾಡಿದ್ದೀನಿ ರೀ. ನಿಮ್ ಜೊತೆಗೇನೆ ಇರೋದ್ ಬಿಟ್ಟು ನಮ್ಮಮ್ಮನ ಮಾತು ಕೇಳಿ ನನ್ನ ಹತ್ರಕ್ಕೆ ನಿಮ್ಮನ್ನ ಕರ್ಸ್ಕೊಂಡೆ. ನಾನಿನ್ನು ಯಾರ ಮಾತು ಕೇಳಲ್ಲ ರೀ. ನಮ್ಮ ಅಮ್ಮನ ಮಾತು ಕೂಡ ಕೇಳಲ್ಲ. ನಿಮ್ಮ ಮಾತೇ ಕೇಳ್ತೀನಿ. ನೀವೇನ್ ಹೇಳಿದ್ರು ಅದನ್ನೇ ಮಾಡ್ತೀನಿ. ನಿಮ್ ಜೊತೆಗೆ ಇರ್ತೀನಿ. ನೀವೆಲ್ಲಿದ್ರು ನಾನು ಅಲ್ಲೇ. ನಿಮ್ಮನ್ ಬಿಟ್ಟು ಇರಲ್ಲ ರೀ, ಇರೋದಿಲ್ಲ. ನನ್ನ ತಪ್ಪನ್ನ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ಈ ಜನ್ಮದಲ್ಲಿ ತಪ್ಪು ಮಾಡಲ್ಲ. ನಾನು ನಿಮ್ಮ ಹೆಂಡ್ತಿ, ನಿಮ್ಮ ಹೆಂಡ್ತಿ. ನಿಮಗ್ ಮಾತ್ರ ಸ್ವಂತ. ನಮ್ಮ ಮನೆಗೆ ಹೋಗೋಣ ರೀ. ಅಜ್ಜಿ, ಮಾವ, ಅತ್ತೆ, ನಮ್ಮ ಮನೆಗೆ ಹೋಗೋಣ. ಸರಿನಮ್ಮ. ನನ್ನ ತಪ್ಪನ್ನ ನನಗೆ ಅರ್ಥ ಮಾಡಿಸಿ ನಿಮ್ಮನ್ನ ಕಾಪಾಡಿರೋ ಅಮ್ಮ ಒಬ್ರಿದ್ದಾರೆ. ಬನ್ನಿ, ತೋರಿಸ್ತೀನಿ, ಬನ್ನಿ. ಇವರೇ ರೀ. ಅಮ್ಮ, ನಿಮ್ಮಿಂದನೇ ನನ್ನ ಮಾಂಗಲ್ಯ ಉಳಿದಿದ್ದು. ನನ್ನ ಅರ್ಶಿನ ಕುಂಕುಮ ಉಳಿತು. ಜನ್ಮ ಜನ್ಮಕ್ಕೂ ನಿಮ್ಗೆ ಋಣಿಯಾಗಿರ್ತೀನಮ್ಮ. ನಿಮಗೇನ್ ಕೊಟ್ರು ಕಡಿಮೆನೆ. ಈ ಬಳೆನೆ ಕೊಡ್ತೀನಿ, ತಗೊಳ್ಳಿ ಅಮ್ಮ. ಬೇಡಮ್ಮ. ಮಾಂಗಲ್ಯನು ಮೀರ್ಸೋ ಆಭರಣ ಒಬ್ಳು ಹೆಂಗಸಿಗೆ ಏನಿರುತ್ತಮ್ಮ? ನಾನು ಮಾಡಿರೋ ತಪ್ಪೇನ ನನಗೆ ಹೇಳಿ ನಾನು ಕಣ್ ತೆರೆಸಿದ್ದೀರಾ. ಇವರೇ ನನ್ನ ಸರ್ವಸ್ವ. ಇವರಿಗೋಸ್ಕರ ಏನಾದರೂ ಮಾಡ್ತೀನಿ. ಅಯ್ಯಯ್ಯೋ ಬೇಡಮ್ಮ. ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳಿದ್ದೀನಿ. ನೀವು ಚೆನ್ನಾಗಿರಿ, ನನಗಷ್ಟೇ ಸಾಕು. ಅದೃಷ್ಟವಂತಪ್ಪ ನೀನು. ನೀನು ಅಂದ್ಕೊಂಡಿರೋ ಹಾಗೆ ಹೆಂಡತಿ ಸಿಕ್ಕಿದ್ದಾಳೆ. ನಿನಗೋಸ್ಕರ ಪ್ರಾಣ ಬಿಡೋಕ್ಕೂ ಸಿದ್ಧ ಆಗೋ ಹೆಂಡತಿ ಸಿಕ್ಕಿದ್ದು ಯಾವ ಜನ್ಮದಲ್ಲಿ ನೀನು ಮಾಡಿರೋ ಪುಣ್ಯನೋ.
ಇವಳು ಪೂಜೆನೇ ನಿನಗೆ ಆಯುಸ್ ಕೊಟ್ಟಿದ್ದು. ಹರಿದು ಹೋಗಿರೋ ಆ ಮಂಗಳಸೂತ್ರಕ್ಕೆ ಇನ್ನೊಂದು ಗಂಟು ಹಾಕಿ ನಿಮ್ ಬಂಧನ ಗಟ್ಟಿ ಮಾಡ್ಕೊ. ಯಾವತ್ತೂ ಇವಳು ಕೈ ಬಿಡಬೇಡ. ಇವಳ ಜೊತೆಲೇ ಇರಪ್ಪ. ದೀರ್ಘ ಸುಮಂಗಲಿ ಭವ. ಆಯುರಾರೋಗ್ಯದಿಂದ ಸುಖ ಸಂತೋಷದಿಂದ ಮಕ್ಕಳ ಜೊತೆ ಸುಖವಾಗಿರಿ. ಏನ್ರಿ, ಈಗ್ಲೇ ನಮ್ಮ ಮನೆಗೆ ಹೋಗೋಣ? ನಿಮ್ಮ ಅಮ್ಮಂಗೊಂದು ಮಾತು ಹೇಳಿ ಹೋಗೋಣ ನಿತ್ಯ. ಬೇಕಾಗಿಲ್ಲ ರೀ. ನಾವೆಲ್ಲಿರ್ಬೇಕೋ ನಿರ್ಧಾರ ಮಾಡೋದು ನಮ್ಮಮ್ಮ ಅಲ್ಲ, ನೀವು. ಇದೇ ಮಾತನ್ನ ನಿಮ್ಮ ಅಮ್ಮಂಗೆ ಹೇಳೋಗೋಣ ನಿತ್ಯ. ಆ ಮನೆಗೆ ಗುಡ್ ಬೈ ಹೇಳಿ ನಾವು ನಮ್ಮ ಮನೆಗೆ ಹೋಗ್ತಿದ್ದೀವಿ ಅಂತ ಹೇಳಿ ಹೋಗೋಣ. ಬಾ. ನಿಂಗೆ ಬುದ್ಧಿ ಇದ್ದೆ ಹೀಗೆಲ್ಲ ಮಾಡ್ತಿದ್ಯಾ ನಿತ್ಯ? ತಲೆ ಕೆಟ್ಟಿದ್ಯಾ ನಿಂಗೆ? ತಲೆ ಕೆಟ್ಟಿರೋದು ಬುದ್ಧಿ ಇಲ್ದಿರೋದು ನನಗಲ್ಲ, ನಿನಗೆ ಮಾಮ್. ಜೈನ ನನಗೆ ಹ್ಯಾಂಡ್ ಓವರ್ ಮಾಡೋದು ಬಿಟ್ಟು ಹ್ಯಾಂಗ್ ಮಾಡೋಕ್ ನೋಡ್ದೆ. ಬಲಿ ಆಗೋಕ್ ಬಂದಿರೋ ಬಲಿ ಪಶುನ ಬಲಿ ಕೊಡ್ದೆ ಕಾಪಾಡಿ ಮಡ್ಲಲ್ಲಿ ಮಲಗಿಸ್ಕೊಂಡು ಜೋಗುಣ ಹಾಡ್ತಿದ್ಯಾ. ಮತ್ತೆ ನಾನೇನ್ ಮಾಡ್ಲಿ ಮಾಮ್? ನಿನ್ ಸೆಂಟಿಮೆಂಟಲ್ ಸಿನಿಮಾ ನೋಡ್ತಾ ಪಾಪ್ಕಾರ್ನ್ ತಿಂತ ಟೈಮ್ ಪಾಸ್ ಮಾಡ್ಬೇಕಾ? ಯಾವುದಕ್ಕೆ ಆದ್ರೂ ಒಂದು ಟೈಮ್ ಬರಬೇಕು. ಟೈಮ್ ಬರಲ್ಲ ಮಾಮ್, ತಂದ್ಕೋಬೇಕು. ಅದನ್ನೇ ನಾನ್ ಮಾಡ್ತಿದ್ದೀನಿ. ಅದಲ್ಲ ನಿತ್ಯ, ನಾನು ನಿತ್ಯ, ಜೈ ಮನೆಯವರೆಲ್ಲ ಬರ್ತಿದ್ದಾರೆ. ನೀನ್ ಒಳಗೆ ಹೋಗು. ಹೋಗಲ್ಲ.
ಎಷ್ಟು ದಿನ ಅಂತ ಅಂಡರ್ ಗ್ರೌಂಡ್ ಅಲ್ಲಿ ಇರ್ಲಿ ಮಾಮ್, ಇಲ್ಲೇ ಇರ್ತೇನೆ. ನಿತ್ಯ, ಅವರು ನಿನ್ನ ನೋಡಿದ್ರೆ ಅಪಾಯ, ಅರ್ಥ ಮಾಡ್ಕೋ. ನೀನು ನನ್ನ ಅರ್ಥ ಮಾಡ್ಕೋತಿದ್ಯಾ? ನಾನ್ ನಿನ್ನ ಅರ್ಥ ಮಾಡ್ಕೊಳಕ್ಕೆ? ನಿತ್ಯ, ಸುಮ್ನೆ ವಾದ ಮಾಡ್ಬೇಡ. ಗೋ ಇನ್ಸೈಡ್. ನೋ. ಏನಾದ್ರೂ ಸರಿ, ಇಲ್ಲಿಂದ ಇಂಚು ಕೂಡ ಕದ್ಲಲ್ಲ. ನಿತ್ಯ ಪ್ಲೀಸ್, ನಿನ್ ಕೈ ಮುಗಿತೀನಿ, ನನಗೆ ಟಾರ್ಚರ್ ಕೊಡ್ಬೇಡ. ನೀನು ನನಗ್ ಕೊಡ್ತಿರೋ ಟಾರ್ಚರ್ ಕಡಿಮೆನಾ? ನಾವ್ ಆಮೇಲೆ ಮಾತಾಡ್ಕೊಳ್ಳೋಣ. ನಿತ್ಯ ಪ್ಲೀಸ್ ಒಳಗ್ ಹೋಗು. ಈಗ್ಲೇ ಇಲ್ಲೇ ಡಿಸೈಡ್ ಆಗ್ಬೇಕು. ಹೇಳಿದ್ರೆ ಕೇಳಲ್ವಾ ನೀನು? ನಡಿ ನಡಿ. ಮಾಮ್, ಮಾಮ್. ಬನ್ನಿ ಬನ್ನಿ ಬನ್ನಿ. ಹೇಗಿದ್ಯಾ ಜೈ? ಸಾರಿ ಜೈ, ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು, ಮನೆಗೆ ಬಂದೆ. ನಿತ್ಯ, ಜೈನ ಮೇಲ್ ಕರ್ಕೊಂಡು ಹೋಗು. ಅಜ್ಜಿ, ನೀವು ಸ್ವಲ್ಪ ಹೊತ್ತು ಕೂತಿರಿ, ಅಷ್ಟರಲ್ಲಿ ನಾನು ಅಡುಗೆ ರೆಡಿ ಮಾಡಿಸ್ತೀನಿ. ಸಾರಿ ನಮ್ಮ, ನಾ ಊಟ ಮಾಡಕ್ ಬರ್ಲಿಲ್ಲ. ನೀವಿಲ್ಲೇ ಇರಿ, ನಾನು ಮೇಲೆ ಹೋಗಿ ನಮ್ಮ ಲಗೇಜ್ ತರ್ತೇನೆ. ಲಗೇಜ್ ಯಾಕೆ ನಿತ್ಯ? ಬಂದು ಹೇಳ್ತೀನಮ್ಮ. ಜೈ, ಏನಾಯ್ತು? ಅವಳು ಬಂದ್ಮೇಲೆ ಹೇಳ್ತಾಳೆ ಆಂಟಿ. ಏನ್ ಹೇಳ್ತಾಳೆ ಇವಳು? ಲಗೇಜ್ ಅಂದ್ಲು ಅಂದ್ರೆ ಈ ಮನೆಯಿಂದ ವೆಕೆಟ್ ಮಾಡ್ತಿದ್ದಾರಾ? ಎಸ್, ಅದೇ ಆಗಿರತ್ತೆ. ನಿತ್ಯ, ನಿನ್ ಬ್ಯಾಗ್ಸ್ ಯಾಕೆ ತಂದೆ? ನಮ್ಮನೆಗೆ ಹೋಗಕ್ಕೆ. ನಿನ್ ಮನೆನಾ? ಇದಲ್ವಾ ನಿತ್ಯ ನಿನ್ ಮನೆ? ಇದು ನನ್ನ ಮನೆ ಹೇಗಾಗತ್ತಮ್ಮ? ಮದ್ವೆ ಆಗಿರೋ ಹೆಣ್ಮಕ್ಳಿಗೆ ಅತ್ತೆ ಮನೆನೇ ಸ್ವಂತ ಮನೆ, ಹುಟ್ಟಿದ ಮನೆ ಬೇರೆಯವ್ರ ಮನೆ. ಅದು ಲೆಕ್ಕ. ಏನ್ ಹೇಳಿದ್ಯೆ? ನನ್ ಕೆಲಸದವಳೆ. ಅಂದ್ರೆ ನಾನು ನಿನಗೆ ಬೇರೆಯವಳ ನಿತ್ಯ? ನನ್ನ ಮನೆ ನಿಂಗೆ ಬೇರೆಯವ್ರದ? ನಿಜ ಅಲ್ವಾ ಅಮ್ಮ? ಅದಕ್ಕೆ ಅಲ್ವಾ ಕೊಟ್ಟಿ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋದು? ಇಲ್ಲ ನಿತ್ಯ, ನೀನು ನನ್ನ ಮಗಳು. ನನ್ನ ಮಗಳು ಅಲ್ಲಮ್ಮ, ನಾನು ಅವ್ರ ಹೆಂಡ್ತಿ. ಅವ್ರು ಎಲ್ಲಿದ್ರು ನಾನು ಅಲ್ಲೇ ಇರಬೇಕು. ಅಯೋಧ್ಯೆಯಲ್ಲಿದ್ರು ಕಾಡಲ್ಲಿದ್ರು ಸೀತಮ್ಮ ರಾಮನ ಜೊತೆಗೇ ಇದ್ಲು. ರಾಮ ಕಾಡಲ್ಲಿದ್ದಾಗ ಸೀತೆ ಅಂತಃಪುರದಲ್ಲಿ ಇರಲಿಲ್ಲ. ಅವರಿಗೆ ಈ ಮನೇಲಿರೋಕ್ಕಾಗಲ್ಲ. ಇಲ್ಲಿರಿ ಅಂತ ನಾನು ಅವರಿಗೆ ಅವಮಾನ ಮಾಡಲ್ಲ, ಇನ್ನೂ ನೋವು ಕೊಡಲ್ಲ. ಅದಕ್ಕೆ ನಮ್ಮನೆಗೆ ನಾವು ಹೋಗ್ತೀವಮ್ಮ. ಏನ್ ಜೈ,
ಇವಳು ಹೀಗೆ ಮಾತಾಡ್ತಿದ್ರೆ ನೀನು ಮೌನವಾಗಿದ್ಯಾ? ನಮ್ಮನೇಲಿ ಇರ್ತೀನಿ ಅಂತ ನೀನು ನನಗೆ ಮಾತು ಕೊಟ್ಟಿದ್ದೆ, ನೆನ್ಪಿದ್ಯಾ? ಅವರು ಮಾತು ಕೊಡ್ಲಿಲ್ಲಮ್ಮ, ನೀನೇ ಬಲವಂತವಾಗಿ ಒಪ್ಸಿದ್ದು. ಅವ್ರಿಗೆ ಇಷ್ಟ ಇಲ್ದಿದ್ರು ಈ ಮನೇಲಿ ಇರೋಕ್ ಹೇಳ್ದೆ, ನಂಗೋಸ್ಕರ ಇಲ್ಲಿದ್ರು. ಇನ್ನ ಆಗಲ್ಲಮ್ಮ, ನಾವೇನು ಹೊರಡ್ತೀವಿ. ನೀನು ಹೊರಟೋದ್ರೆ ನನ್ನ ಗತಿ ಏನಾಗಬೇಕು? ನಿಂಗೇನಾಗತ್ತೋ ಅಂತ ಪ್ರತಿ ಕ್ಷಣ ನಾನು ಹೆದರಿ ಸಾಯ್ಬೇಕಾ? ಅಷ್ಟಕ್ಕೂ ಅವಳಿಗೇನಾಗುತ್ತೆ ಆಂಟಿ? ಅವಳ ಪಕ್ಕದಲ್ಲಿ ನಾನಿಲ್ವಾ? ಅವಳಿಗೇನು ಆಗ್ದಿದ್ದ ಹಾಗೆ ನಾನು ನೋಡ್ಕೊಳ್ಳಲ್ವಾ? ನಿತ್ಯ ನನ್ನ ಪ್ರಾಣ ಆಂಟಿ. ಅವಳಿಗೇನಾದ್ರೂ ಆಗ್ಬೇಕು ಅಂದ್ರೆ ಅದ್ ನನ್ನ ದಾಟ್ಕೊಂಡೇ ಬರಬೇಕು, ಅದು ಸಾವಾದ್ರೂ ಸರಿ. ಗಂಗಾ ಸಾವನ್ನ ನೀನ್ ತಡಿಯಕ್ಕಾಗಲ್ಲ ಜೈ. ನನ್ನ ನೋವು ನಿನ್ಗೆ ಹೇಗೆ ಅರ್ಥ ಆಗತ್ತೆ? ನಿಮ್ ನೋವು ಭಯ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಆಂಟಿ. ಯಾವ ವಿಷಯಕ್ಕೋಸ್ಕರ ನಿತ್ಯನ್ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ರ ಅಂತಲೂ ನನಗೆ ಅರ್ಥ ಆಗ್ತಿಲ್ಲ. ಅವಳು ನಿಮಗೆ ಮಗಳಷ್ಟೇ, ಆದ್ರೆ ಅವಳು ನನಗೆ ಸರ್ವಸ್ವ. ನಿತ್ಯ ಇಲ್ದಿದ್ರೆ ನಾನು ಬದುಕಲ್ಲ ಆಂಟಿ. ಇವಳಿಗೋಸ್ಕರ ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಇವಳಿನ ನನ್ನ ಕಣ್ ರೆಪ್ಪೆ ಹಾಕಿ ಕಾಪಾಡ್ಕೋತೀನಿ. ನೀವು ಭಯನ ಬಿಟ್ಟು ಧೈರ್ಯವಾಗಿರಿ, ಇವಳಿಗೇನೂ ಆಗಲ್ಲ. ನಿನ್ ತಾಯಿ ಪ್ರೀತಿ ನಮ್ಗೆ ಅರ್ಥ ಆಗುತ್ತಮ್ಮ, ಹಾಗೇನೆ ಇವ್ರ ಪ್ರೀತಿನೂ ನೀನ್ ಅರ್ಥ ಮಾಡ್ಕೋಬೇಕು. ನಿತ್ಯಾಗೇನು ಆಗದಿರೋ ತರ ನಾವು ನೋಡ್ಕೋತೀವಿ ರೂಪ ಅವ್ರೆ. ನಿತ್ಯ ನಮ್ ಸೊಸೆ ಅಲ್ಲ ಅತ್ಗೆ, ನಮ್ ಮಗಳು. ನಮ್ಮ ನಂಬಿ. ಜೈ ಸರ್ ಇರೋವರೆಗೂ ನಿತ್ಯ ಮೇಡಮ್ಗೆ ಏನೂ ಆಗಲ್ಲ ಮೇಡಮ್. ಇವತ್ತು ನೀವೇ ನೋಡಿದ್ರಲ್ಲ, ನಿತ್ಯ ಮೇಡಮ್ ಬೀಳ್ಬೇಕಾದ್ರೆ ಸಾರ್ ಕಾಪಾಡಿ ಅವ್ರಿಗೆ ಗಾಯ ಮಾಡ್ಕೊಂಡ್ರೆ ಹೊರ್ತು ಮೇಡಮ್ಗೆ ಚಿಕ್ಕ ಗಾಯ ಆಗದಂಗೂ ನೋಡ್ಕೊಂಡ್ರು. ನೀವು ಇವಳ ಬಗ್ಗೆ ಹೆದರೋದನ್ನ ಬಿಟ್ಟು ಆರಾಮಾಗಿರಿ, ನಾ ಹೋಗಿ ಬರ್ತೀವಿ. ಒಂದ್ ನಿಮಿಷ ಇರಿ, ಆ ರೂಮಲ್ಲಿ ನನ್ನ ಹ್ಯಾಂಡ್ ಬ್ಯಾಗ್ ಇದೆ, ತರ್ತೀನಿ. ಬೇಡ ನಿತ್ಯ, ನಾನು ತರ್ತೀನಿ, ನೀನಿರು. ಪರವಾಗಿಲ್ಲಮ್ಮ, ನಾನೇ ತಗೋತೀನಿ. ನಿತ್ಯ ನಿಂತ್ಕೋ. ಹೋಗಿ ಬರ್ತೀವಮ್ಮ. ನಾಡಿದ್ದು ನಿನ್ ಬರ್ತ್ಡೇ ಅಲ್ವಾ, ಕನಿಷ್ಠ ಅಲ್ಲಿವರೆಗಾದ್ರೂ ಇರಬಹುದಲ್ಲ. ನಾನು ಹುಟ್ಟಿದ ದಿನ ಆದ್ರೂ ಸಾಯೋ ದಿನ ಆದ್ರೂ ಆ ಮನೇಲೆ ಅಮ್ಮ. ಬಾಯ್ ಆಂಟಿ, ಬಾ ನಿತ್ಯ.
ಹೆತ್ತ ಮಗಳನ್ನ ಗಾಳಿಗೆ ಬಿಟ್ಟು ಫೇಕ್ ಮಗಳಿಗೋಸ್ಕರ ಕಣ್ಣೀರ್ ಹಾಕ್ತಿರೋ ಒಬ್ಬ ದುರ್ದೈವಿ ತಾಯಿ. ನಿನ್ಗೆ ಐರನ್ ಲೇಡಿ ಅಂತಲ್ಲ ಮಾಮ್, ಡಿಸ್ಹಾನೆಸ್ಟ್ ಲೇಡಿ ಅಂತ ನೇಮ್ ಕೊಡ್ಬೇಕು.